ಇಂಕ್. ಇಂಕಲ್ಲಿ ಏನಾದ್ರಿ? ಇಂಕಲ್ಲಿ ಏನಿದೆ? ಏನಾದ್ರಿ? ಇಂಕಲ್ಲಿ ಏನಾದ್ರು ಪಿಂಕ್. ಏನಾದ್ರಿ ಪಿಂಕ್ ಹೌದು. ಏನೋ ಬರೀಬೇಕು ಯೋಚನೆ ಮಾಡ್ತಿರಲ್ವಾ? ಹಾಗಾದ್ರೆ ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ನಾವು ಕೋಡ್ ಮುಖಾಂತರ ಓದ್ತಾ ಹೋಗ್ಬೇಕು. ನಿಮ್ಮದಾದಂತ ಒಂದು ಕೋಡ್ ಕ್ರಿಯೇಟ್ ಮಾಡ್ಕೋಬೇಕು. ವಿಷಯಗಳನ್ನು ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಕೋಡ್ ಮಾಡಬೇಕು. ಹಾಗಾದ್ರೆ ನೋಡಿ, ನಿಮ್ಮ ಪ್ರಕಾರ ಪೆನ್ನಲ್ಲಿ ಏನಪ್ಪ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಬರುತ್ತೆ. ಇಷ್ಟಿಂದ ನಿಮ್ಗೆಲ್ಲರೂ ಗೊತ್ತಿದ್ದು ಹೊಗನ ಕರ್ನಾಟಕ ಮಾಡಲ್ ವರ್ಲ್ಡ್ ಎಲ್ಲ ಬರುತ್ತೆ. ಆಮೇಲೆ ಎಕನಾಮಿಕ್ಸ್ ಅಂತಂದ್ರೆ ಕೂಡ ಏನಪ್ಪ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬರುತ್ತೆ ಜೊತೆಯಲ್ಲಿ. ಆಮೇಲೆ ಮೆಂಟಲ್ ಎಬಿಲಿಟಿ, ರೀಸನಿಂಗ್ ಆಪ್ಟಿಟ್ಯೂಡ್ ಬರುತ್ತೆ. ಓಕೆನಾ? ಸುಮಾರು 10ರಿಂದ 15 ಸಬ್ಜೆಕ್ಟ್ಗಳು ಓದಬೇಕು. ಎಷ್ಟು ರೀ? 10ರಿಂದ 15 ಸಬ್ಜೆಕ್ಟ್ಗಳನ್ನ ಓದಲೇಬೇಕು. ಎಲ್ಲ ವಿಷಯವನ್ನು ತಿಳ್ಕೊಳ್ಬೇಕು. ಒಂದು ವಿಷಯ ಪರ್ಫೆಕ್ಟ್ ನಡೆಯಂಗಿಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಇದೆ. ಎಲ್ಲ ನೋಡಿ, ಕಲಿಯುವಂಥ ಸಂದರ್ಭ ಇವಾಗ ಡಿಗ್ರಿಯಲ್ಲಿ ತಾವೆಲ್ಲ ಓದ್ತಾ ಇದ್ದೀರಾ, ಯಾವುದೇ ವಿಷಯ ನಿಮ್ಗೆ ಅರ್ಥ ಆಗಲಿಕ್ಕೆ ನೇರವಾಗಿ ಕ್ವಶನ್ಸ್ ಕೇಳಬೇಕು ಸ್ಟಾಫ್ದವರಿಗೆ. ಯಾಕಂತಂದ್ರೆ ಇದು PUC ಅಲ್ಲ, ಕೇಳ್ತಾರೆ. ಹಾಗಾದ್ರೆ ಯಾರು ಹೇಳ್ತೀರಾ? ಅಮೆರಿಕ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಯಾವ್ದಿರ್ಬೋದು? ಹಾಗಾದ್ರೆ ಯಾವ ಬಾಲ್ ರೀ? ಬೇಸ್ ಬಾಲ್. ಯಾವ ಬಾಲ್ ರೀ? ಬೇಸ್ ಬಾಲ್. ಯಾವ ಬಾಲ್ ರೀ? ಯಾವ ದೇಶದ್ರಿ? ಕ್ರೀಡೆ ಏನಾದ್ರಿ? ಬೇಸ್ ಬಾಲ್. ಯಾವ ಬಾಲ್ ರೀ? ಬೇಸ್ ಬಾಲ್. ನೆಕ್ಸ್ಟ್ ಹಾಗಾದ್ರೆ ಎರಡನೇದು ಯಾವ ದೇಶ ರೀ? ರಷ್ಯಾ. ಯಾವ್ದ್ರಿ? ರಷ್ಯಾ. ರಷ್ಯಾದ ಯಾವ್ದಿರ್ಬೋದ್ರಿ? ಚೆಸ್. ಯಾವ್ದ್ರಿ? ರಷ್ಯಾದ ಯಾವ್ದ್ರಿ? ಹಾಗಾದ್ರೆ ನೆಕ್ಸ್ಟ್ ಮೂರನೇದು ಇಂಡೋನೇಷಿಯಾ. ಯಾವ ದೇಶ ರೀ? ಇಂಡೋನೇಷಿಯಾ. ಇದ್ರ ಯಾವ್ದಪ್ಪ? ಬ್ಯಾಡ್ಮಿಂಟನ್. ಯಾವ ಮಿಟನ್ ರೀ? ಬ್ಯಾಡ್ಮಿಂಟನ್ ಅಥವಾ ಬ್ಯಾಡ್ಮಿಂಟನ್ ಅಂತ ಕರೀತಾರೆ. ಯಾವ ಮಿಟನ್ ರೀ? ಬ್ಯಾಡ್ಮಿಂಟನ್ ಅಥವಾ ಬ್ಯಾಡ್ಮಿಂಟನ್ ಅಂತ ಕೂಡ ಕರೀತಾರೆ. ಓಕೆನಾ? ಎಸ್. ಹಾಗಾದ್ರೆ ನೆಕ್ಸ್ಟ್ ಮಲೇಷಿಯಾ. ಮಲೇಷಿಯಾ ಇದ್ರ ಬಿ ಏನಾದ್ರಿ? ಸೇಮ್. ಯಾವ್ದಾದ್ರಿ? ಬ್ಯಾಡ್ಮಿಂಟನ್. ಯಾವ ಮಿಟನ್ ರೀ? ಎಸ್. ಹಾಗಾದ್ರೆ ನಮ್ಮ ಭಾರತ ದೇಶ ರಾಷ್ಟ್ರೀಯ ಕ್ರೀಡೆ ಯಾವ್ದ್ರಿ? 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 ಎಸ್. ಹಾಗಾದ್ರೆ ನೆಕ್ಸ್ಟ್ ಪಾಕಿಸ್ತಾನದ ಯಾವ್ದ್ರಿ? ಪಾಕಿಸ್ತಾನದ ಯಾವ್ದ್ರಿ? ಇದು ಯಾವ್ದ್ರಿ? ಹಾಕಿ. ಯಾವ್ದ್ರಿ? ಪಾಕಿಸ್ತಾನದ ಯಾವ್ದ್ರಿ? ಓಕೆನಾ? ಎಸ್. ನೆಕ್ಸ್ಟ್ ಇಂಗ್ಲೆಂಡ್. ಯಾವ್ದ್ರಿ? ಇಂಗ್ಲೆಂಡ್. ಇಂಗ್ಲೆಂಡ್ ಯಾವ್ದ್ರಿ? ಕ್ರಿಕೆಟ್. ಯಾವ್ದ್ರಿ? ಕ್ರಿಕೆಟ್ ಯಾರಿಗೆ ಹೇಳ್ತೀವಿ ನಾವು? ಯಾರಿಗೆ? ಸಚಿನ್ ತೆಂಡೂಲ್ಕರ್. ನೋಡಿ, ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಡಿಫ್ರೆಂಟ್ ಆಗಿ ನಾವು ಸಾಧನೆ ಮಾಡ್ಬೇಕಂತಂದ್ರೆ ಆ ಸಾಧನೆಗೆ ಆಸಕ್ತಿ ಇರಬೇಕು. ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ತಿರೋ, ಟೀಚಿಂಗ್ ಡಿಪಾರ್ಟ್ಮೆಂಟ್ ಹೋಗ್ತಿರೋ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೋಗ್ತಿರೋ, ಫಸ್ಟ್ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಆಸಕ್ತಿಯಿಂದ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಾವ ಫೀಲ್ಡ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ಆ ಫೀಲ್ಡ್ ನೀವೇನು ಮಾಡಬೇಕು? ಚಾಲೆಂಜ್ ಆಗಿ ತೆಗೆದುಕೊಳ್ಳಿ. ನೋಡಿ, ಸಚಿನ್ ತೆಂಡೂಲ್ಕರ್ ಅವರು ಚಿಕ್ಕ ಬಾಲಕ ಇದ್ದಾಗ ಮನೆಯಲ್ಲಿ ಕ್ರಿಕೆಟ್ ಆಡ್ತಿದಂತೆ. ಮನೆಯಲ್ಲಿ ಕ್ರಿಕೆಟ್ ಆಡುವಂಥ ಸಂದರ್ಭದಲ್ಲಿ ಆ ಬಾಲಿಗೆ ಬ್ಯಾಟ್ ಹೊಡೆಯುವಂಥ ಸಂದರ್ಭದಲ್ಲಿ ಆ ಬಾಲ್ ಹೋಗಿ ಟಿವಿ ಹೊಡೆಯುತ್ತೆ. ಟಿವಿನೇ ಹೊಡೆದು ಹೊಡೆದ ತಕ್ಷಣ ಅವ್ರ ಮಾಮ ಅವನಿಗೆ ಏನು ಮಾಡಿ ಪ್ರೋತ್ಸಾಹ ಮಾಡಿದ್ರು. ಆಯ್ತಪ್ಪ, ನೀವು ಮನೇಲಿ ಆಡಬೇಡ ಅಂತ ಕಷ್ಟ ಏನು ಮಾಡಿದ್ರು? ಕ್ರಿಕೆಟ್ ಮೈದಾನ ಅವಕಾಶ ಮಾಡಿದ್ರು. ಅವ್ರು ಸಚಿನ್ ತೆಂಡೂಲ್ಕರ್ ಚಿಕ್ಕ ಬಾಲ್ ಇದ್ರೆ ಬಿಟ್ಟು, ಆ ಸಚಿನ್ ತೆಂಡೂಲ್ಕರ್ ಅವರು ಅವನಿಗೆ ಆಸಕ್ತಿ ಇತ್ತು. ನೋಡಿ, ಮನೆಯಲ್ಲೇ ಕ್ರಿಕೆಟ್ ಆಡ್ತಾರೆ ಮಗು ಅಂತಂದ್ರೆ ಇವ್ನಿಗೆ ಎಷ್ಟು ಇಂಟ್ರೆಸ್ಟ್ ಇರ್ಬೋದು ಕ್ರಿಕೆಟ್ ಕ್ಷೇತ್ರ ಏನಪ್ಪ ಅಂತಂದ್ರೆ ಆ ಮಗುವಿಗೆ ಏನು ಮಾಡಿದ್ರು? ಅವ್ರ ಮಾಮ ಸೋದರ ಮಾವ ಅವಕಾಶ ಮಾಡಿದ ಕ್ರಿಕೆಟ್ ಗ್ರೌಂಡ್ ಬಿಟ್ಟ. ಆ ಕ್ರಿಕೆಟ್ ಗ್ರೌಂಡಲ್ಲಿ ಆಡಿ ಪ್ರಾಕ್ಟೀಸ್ ಮಾಡಿ ಹಲವಾರು ಕಷ್ಟಗಳನ್ನು ಎದುರಿಸಿ ಏನಪ್ಪ ಅಂದ್ರೆ ಕ್ರಿಕೆಟ್ ದೇವರಿದ್ದಕ್ಕೆ ಹೆಸರಾಗಿದೆ. ಸುಮ್ಮನಾಗಿದ್ದಾನೇನ್ರಿ? ಅಂದ್ರೆ ಅರ್ಥ ಮಾಡ್ಕೊರಿ, ನಾವು ಏನಾದ್ರು ಒಂದು ಸಾಧನೆ ಮಾಡ್ಬೇಕಂತಂದ್ರೆ ಇವಾಗ ಚಾಲೆಂಜ್ ಮಾಡ್ಬೇಕು, ನಿರ್ಧಾರ ಮಾಡ್ಬೇಕು.